ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಬಡ ಮಧ್ಯಮ ವರ್ಗದ ಜನತೆ ಮೇಲಿನ ದೌರ್ಜನ್ಯ ತಪ್ಪಿಸುವ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಅಧ್ಯಾದೇಶಕ್ಕೆ ಬುಧವಾರ ರಾಜ್ಯಪಾಲರ ಅಂಕಿತ ಬಿದ್ದಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸರ್ಕಾರ ರಾಜ್ಯಪತ್ರದಲ್ಲೂ ಪ್ರಕಟಿಸಿದೆ. ಇದರೊಂದಿಗೆ ಬಲವಂತದ ಸಾಲ ವಸೂಲಿದಂತೆ ನಿಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಬಲಿಷ್ಠ ಕಾನೂನಾತ್ಮಕ ಅಸ್ತ್ರ ಸಿಕ್ಕಂತಾಗಿದೆ. ಈ ಸುದ್ದಿ ಮುಖಪುಟದಲ್ಲಿದೆ. ಕರ್ನಾಟಕ ಹಲವು ಜಗತ್ತು ಹೆಗ್ಗಳಿಕೆಗೆ ಇಂಬು ನೀಡಿದ ಸಾಮರ್ಥ್ಯ ಅನಾವರಣ. ರಾಜ್ಯದ ಬೆಳವಣಿಗೆ ಆರ್ಥಿಕತೆ ವೃದ್ಧಿಗೆ ನೆರವಾದ 15 ಸಾಧಕ ಉದ್ಯಮಿಗಳಿಗೆ ಪುರಸ್ಕರಿಸಿ ಸಾರ್ಥಕತೆ ಮೆರೆದ ಕ್ಷಣಕ್ಕೆ ಬುಧವಾರದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಸಾಕ್ಷಿಯಾಯಿತು. ಭಾರತದ ತುರ್ತು ವಹಿವಾಟು ಈಗ $800 ಬಿಲಿಯನ್ ತಲುಪಿದೆ. ಇದರಲ್ಲಿ ಕರ್ನಾಟಕದ್ದೇ ಸಿಂಹಪಾಲು ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದರು. ಒಟ್ಟಾರೆ ಜಿಮ್ನ 2ನೇ ದಿನದ ಕಂಪ್ಲೀಟ್ ಡೀಟೇಲ್ಗೆ ವರದಿ ನೋಡಿ. ರಾಜ್ಯ ಕಾಂಗ್ರೆಸ್ ನಾಯಕರ ದೆಹಲಿ ದಂಡಯಾತ್ರೆ ನಡುವೆಯೇ ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರ ಬದಲಾವಣೆ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿರುವ ಮಾತು ರಾಜ್ಯದಲ್ಲಿ ಕಂಪನ ಎಬ್ಬಿಸಿದೆ. ಒಡಿಶಾದಲ್ಲಿ ಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗಿದೆ. ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಭೀಮಾ ತೀರ ಎಂದಾಕ್ಷಣ ಸದ್ಯ ಕಣ್ಮುಂದೆ ಬರೋದೇ ಗುಂಡಿನ ಮೊರೆತ, ಭೀಕರ ಕೊಲೆ, ರಕ್ತಪಾತ, ಅಕ್ರಮ ಶಸ್ತ್ರಾಸ್ತ್ರ ಹಾವಳಿ, ಮರಳು ದಂಧೆ ಇತ್ಯಾದಿ. ಒಂದು ಕಾಲದಲ್ಲಿ ಖ್ಯಾತ ಸಾಹಿತಿಗಳು ಹಾಗೂ ಚಿಂತಕರಿಂದಲೇ ನಾಡಿನ ಗಮನ ಸೆಳೆದಿದ್ದ ಭೀಮಾ ತೀರ ಆ ಬಳಿಕ ಮಲ್ಲಿಕಾರ್ಜುನ ಚಡಚಣ, ಧರ್ಮರಾಜ ಗಂಗಾಧರ ಚಡಚಣ, ಪುತ್ರಪ್ಪ ಸಾಹುಕಾರ, ಇನ್ನೊಂದೆಡೆ ಚಂದಪ್ಪ ಹರಿಜನ, ಬಾಗಪ್ಪ ಹರಿಜನ ಮುಂತಾದವರ ಕುಕೃತ್ಯಗಳಿಂದಾಗಿ ಭೀಮಾ ತೀರದ ಹಂತಕರು ಎಂಬ ಕುಖ್ಯಾತಿ ಪಡೆಯುವಂತಾಯಿತು. ಭೀಮಾ ತೀರಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಚಳಿಗಾಲ ಮುಗಿಯುವ ಮೊದಲೇ ರಾಜ್ಯದಲ್ಲಿ ಬಿರು ಬೇಸಿಗೆಯ ಅನುಭವ ಎದುರಾಗಿದೆ. ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ದಿನೇ ದಿನೇ ಉಷ್ಣಾಂಶ ಪ್ರಮಾಣ ಏರಿಕೆಯಾಗುತ್ತಿದ್ದು, ಈ ವಾರಾಂತ್ಯದೊಳಗೆ ಉಷ್ಣಾಂಶ 34 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಷ್ಟಕ್ಕೂ ಈ ಹವಾಮಾನ ಬದಲಾವಣೆಗೆ ಕಾರಣ ಏನು? ಇನ್ನಿತರ ಮಾಹಿತಿಗೆ ವಿಶೇಷ ವರದಿ ನೋಡಿ. ರಾಜಕೀಯ ಪಕ್ಷಗಳ ಉಚಿತ ಕೊಡುಗೆ ಘೋಷಣೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್, ಫ್ರೀ ಬಸ್ನಿಂದಾಗಿ ನಾವು ಪರಾವಲಂಬಿಗಳ ವರ್ಗವನ್ನ ಸೃಷ್ಟಿಸುತ್ತಲೇ ಇಲ್ಲ ಎಂದು ಪ್ರಶ್ನಿಸುತ್ತಿದೆ. ಜನರಿಗೆ ಉಚಿತ ಕೊಡುಗೆ ನೀಡೋದ್ರಿಂದ ಅವರು ಯಾವುದೇ ಕೆಲಸ ಮಾಡದೆ ಪಡಿತರ ಪಡೆಯುತ್ತಾರೆ. ಎಲ್ಲರೂ ಮುಖ್ಯವಾಹಿನಿಗೆ ಬಂದು ಸಮಾಜದ ಭಾಗವಾಗಬೇಕು. ಜತೆಗೆ ದೇಶದ ಏಳಿಗೆಗೆ ಕೊಡುಗೆ ನೀಡಲು ಅವರಿಗೂ ಅವಕಾಶ ನೀಡಬೇಕೆಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಕೊಟ್ಟಾಯಂನ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಅಮಾನುಷ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಥಮ ವರ್ಷದ 3 ನರ್ಸಿಂಗ್ ವಿದ್ಯಾರ್ಥಿಗಳನ್ನು ನಗ್ನವಾಗಿಸಿ ಫೋಟೋ ತೆಗೆದು ಬಳಿಕ ಖಾಸಗಿ ಅಂಗಗಳಿಗೆ ಡಂಬಲ್ಸ್ ನೇತು ಹಾಕಿ ದೌರ್ಜನ್ಯ ಎಸಗಲಾಗಿದೆ. ಈ ಸಂಬಂಧ ತೃತೀಯ ವರ್ಷದ 5 ನರ್ಸಿಂಗ್ ವಿದ್ಯಾರ್ಥಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ವರದಿಗೆ ಇಂದಿನ ಸಂಚಿಕೆ ಓದಿ. ಟಿ20 ಸರಣಿಯನ್ನ 4-1 ಅಂತರದಿಂದ ಗೆದ್ದ ಬಳಿಕ ಭಾರತ ಕ್ರಿಕೆಟ್ ತಂಡ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿದೆ. ಬುಧವಾರ ಅಹಮದಾಬಾದ್ನಲ್ಲಿ ನಡೆದ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯವನ್ನ ರೋಹಿತ್ ಪಡೆ 142 ರನ್ಗಳಿಂದ ಗೆದ್ದು ಬೀಗಿತ್ತು. ಆ ಮೂಲಕ ಇಂಗ್ಲೆಂಡ್ 3-0 ಅಂತರದಲ್ಲಿ ವೈಟ್ ವಾಶ್ ಸೋಲು ಅನುಭವಿಸಿತ್ತು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಆದಾಯ ತೆರಿಗೆಗೆ ಸಂಬಂಧಿಸಿದ ಬಹುನಿರೀಕ್ಷಿತ ಹೊಸ ವಿಧೇಯಕವನ್ನ ಸರ್ಕಾರ ಗುರುವಾರ ಸಂಸತ್ತಿನಲ್ಲಿ ಮಂಡಿಸುವ ನಿರೀಕ್ಷೆ ಇದೆ. ಆದಾಯ ತೆರಿಗೆ ವಿಧೇಯಕ 2025 ಎಂಬ ಶೀರ್ಷಿಕೆಯ ಈ ಹೊಸ ಮಸೂದೆಯಲ್ಲಿ ನಿಬಂಧನೆಗಳು ಮತ್ತು ವಿವರಗಳನ್ನು ತೆಗೆಯುವುದರ ಜೊತೆಗೆ ಭಾಷಣವನ್ನು ಸರಳಗೊಳಿಸಲಾಗಿದೆ. ಓದಲು ಮತ್ತು ಗ್ರಹಿಸಲು ಸುಲಭವಾಗಿದೆ. ಸಣ್ಣ ಸಣ್ಣ ವಾಕ್ಯಗಳು ಇವೆ. ಇನ್ನು 6ನೇ ದಿನವೂ ಷೇರುಪೇಟೆ ಕುಸಿತ ಕಂಡಿತ್ತು. ಈ ಎಲ್ಲ ಮಾಹಿತಿಗೆ ಮನಿ ಮಾತು ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸದ ವೇಳೆ ಉಭಯ ದೇಶಗಳ ನಡುವೆ ಮಹತ್ವದ ಸಂಬಂಧ ಏರ್ಪಟ್ಟಿದೆ. ಭಾರತ ಮತ್ತು ಫ್ರಾನ್ಸ್ನ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರಕ್ಕೆ ಒಪ್ಪಿಗೆ ಸೂಚಿಸಿದೆ. ಇದರ ಅನ್ವಯ ಭಾರತದಲ್ಲಿ ಸುಧಾರಿತ ಮಾಡ್ಯುಲರ್ ರಿಯಾಕ್ಟರ್ಗಳ ಸ್ಥಾಪನೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ಜೀವನಾಧಾರಿತ ವಿಜಯಾನಂದ ಚಿತ್ರ ಗುರುವಾರ ಮಧ್ಯರಾತ್ರಿ 12 ಗಂಟೆಯ ನಂತರ ನಮ್ಮ ಫ್ಲಿಕ್ಸ್ OTTಯಲ್ಲಿ ಬಿಡುಗಡೆಯಾಗಲಿದೆ. 2022 ಡಿಸೆಂಬರ್ 9ರಂದು ಕನ್ನಡ, ಹಿಂದಿ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.